ಮಾನ್ಯ ಅಧ್ಯಕ್ಷರೇ, ಆಮೇಲೆ ಅದಕ್ಕೆ 21,473 ಕೋಟಿ ಬಜೆಟ್ ನಾವು ಮಾಡಿರೋದು ಖರ್ಚು. ಅದಕ್ಕೆ ಆ ಯೋಜನೆಗೆ ಖರ್ಚಾಗ್ತಕ್ಕಂಥದ್ದು ಇಲ್ಲಿವರೆಗೆ 5,000 ಮೆಟ್ರೋದು ಇದು. ಅದರಿಂದ ಇಲ್ಲಿವರೆಗೆ ನಾವು ಖರ್ಚು ಮಾಡಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತಂದ್ರೆ 8,708 ಕೋಟಿ ಖರ್ಚು ಮಾಡಿದ್ದೀವಿ. 8,708 ಕೋಟಿ ಖರ್ಚು ಮಾಡಿದ್ದೀವಿ. ಉಳಿದದು ಕೊಡಬೇಕಲ್ಲ, 5,300 ರೂಪಾಯಿ ಕೊಡಿ ತಾಯಿ. ನರೇಂದ್ರ ಮೋದಿಜಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅದು ಭಾಷಣ ಮಾಡಕ್ಕಲ್ಲ ಇರೋದು, ವಸ್ತು ಅಕ್ಷರಶಃ ನಡ್ಕೋಬೇಕು. ಹೇಳೋದೊಂದು ಮಾಡೋದೊಂದು. ಮನೆ ಅಧ್ಯಕ್ಷರೇ, ಅದರಿಂದ ಇವತ್ತು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ, ತೆರಿಗೆ ಪಾಲನಲ್ಲಿ ಅನ್ಯಾಯ ಆಗಿದೆ. ಆಮೇಲೆ ಇನ್ನೊಂದು ಹೇಳಿದ್ರು ಬಸವರಾಜ ಬೊಮ್ಮಾಯಿ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರು 15ನೇ ಹಣಕಾಸು ಬಂದಾಗ, ನಾನಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. 2019ರಲ್ಲಿ ಮಿಸ್ಟರ್ ಕುಮಾರಸ್ವಾಮಿ ವಾಸ್ ದಿ ಚೀಫ್ ಮಿನಿಸ್ಟರ್. 15ನೇ ಹಣಕಾಸಿನ ಆಯೋಗ ಬಂದಾಗ, ಕರ್ನಾಟಕಕ್ಕೆ ಬಂದಾಗ, ನಾನು ಮಿಸ್ಟರ್ ರೆಡ್ಡಿ 14th ಫೈನಾನ್ಸ್ ಕಮಿಷನ್ ಚೇರ್ಮನ್, ಎಂತ ರೆಡ್ಡಿ ಅವರು, YV ರೆಡ್ಡಿ, ಅವರಿದ್ದಾಗ ನಾನು ಚೀಫ್ ಮಿನಿಸ್ಟರ್ ಆಗಿ 14ನೇ ಹಣಕಾಸಿನಲ್ಲಿ ನಮಗೆ ಇಷ್ಟೊಂದು ಅನ್ಯಾಯ ಆಗಲಿಲ್ಲ. ಅವ್ರೇನು ಹೇಳೋದು, 13ನೇ ಆಯೋಗ ಹೋಲಿಕೆ ಮಾಡೋದು 14ನೇ ಹಣಕಾಸು, 14ನೇ ಹಣಕಾಸು 15ನೇ ಹಣಕಾಸು. 2010ರಿಂದ 15ರವರೆಗೆ 13th ಫೈನಾನ್ಸ್ ಕಮಿಷನ್, 2015-16ರಿಂದ 19ರವರೆಗೆ 14th ಫೈನಾನ್ಸ್ ಕಮಿಷನ್, 2020-21ರಿಂದ 26ರವರೆಗೆ 15th ಫೈನಾನ್ಸ್ ಕಮಿಷನ್. ಆಮೇಲೆ ಪರಿಹಾರ ಕೊಡೋದು ಇದೆಯಲ್ಲ, ನಮಗೆ 14% ಪರಿಹಾರ ಕೊಡಬೇಕಾಗಿತ್ತು. ಜೂನ್ 22ಕ್ಕೆ ನಿಲ್ಲಿಸ್ಬಿಟ್ಟು, ಕಳೆದ ವರ್ಷ ಬಾಕಿ ಕೊಡಬೇಕಾಗಿದ್ದಂತ ಸುಮಾರು 20,000 ಕೋಟಿ ರೂಪಾಯಿ ಕೊಟ್ಬಿಟ್ರು. ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ನಮ್ಮ ಹತ್ರ ಹಿಡ್ಕೊಂಡ್ಬಿಟ್ರು. 1,000 ಕೋಟಿ ಚಿಲ್ಲರೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಈ ಸಾರಿ ನಮಗೆ ಕೊಡ್ತಕ್ಕಂಥ ಇದರಲ್ಲಿ ತೆರಿಗೆ ಪಾಲಿನಲ್ಲಿ ಹಿಡ್ಕೊಬಿಟ್ರು. ವಾಟ್ ಈಸ್ ದಿಸ್? ಈಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? ಶುಡ್ ವಿ ಕೀಪ್ ಕ್ವೈಟ್? ಶುಡ್ ವಿ ನಾಟ್ ರೈಸ್ ಅವರ್ ವಾಯ್ಸ್? ಇವರು ಇಷ್ಟೆಲ್ಲ ಅನ್ಯಾಯ ಆಯ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಭಾರತೀಯ ಜನತಾ ಪಕ್ಷದವರು, JDSನವರು, ನಿರ್ಮಲಾ ಸೀತಾರಾಮನ್, ನರೇಂದ್ರ ಮೋದಿ ಅವರನ್ನ, ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ, ಇವ್ರು ಏನಂತ ಹೇಳ್ಬೇಕು? ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗುತ್ತೆ. ಕನ್ನಡಿಗರ ದ್ರೋಹಿಗಳು ಅಂತ ಕರಿಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.